ನಾನೇನು ಆ್ಯಕ್ಚುಲಿ ಅಷ್ಟೊಂದು ತಿನ್ನಲ್ಲ ಗೈಸ್, ಆ ಥರ ಎಲ್ಲ ಏನು ಅನ್ಹೆಲ್ದಿ ಎಲ್ಲ ತಿನ್ನಲ್ಲ. ನೈಟ್ ಕ್ರೀಮ್ಸ್ ತುಂಬ ಪೀಸ್ ಆಗಿರ್ತೀನಿ. 10ಗೆ ಎಪ್ಸಿ ಅಂತ ಹೇಳಿದಕ್ಕೆ 12ಗೆ ಎಪ್ಸಿದ್ದಾಳೆ. 2 ಮಿನಿಟ್ಸ್ ಹೆಚ್ಚು 12ಗೆ ಎಪ್ಸಿದ್ಲು. ಅಲ್ಲಿವರೆಗೂ ಮಲ್ಕೊಂಡಿದ್ದೆ. ಸೊ ಹಾಗಾಗಿ ನಾನೇನು ಬೆಡ್ಡಲ್ಲೆಲ್ಲ ಕ್ಲೀನ್ ಮಾಡಿಲ್ಲ. ಏನೋ ಮಾಡಿ ಸೀಬೆಹಣ್ಣು, ನಿಮ್ಮ ಕಡೆ ಸೀಬೆಹಣ್ಣುನೇ ಅಂತಾರ, ಚಿಪೆಕಾಯಿ ಅಂತಾರ. ನಾನು ಹೆಂಗೆ ಅನಿಸ್ತೈತೆ ನಾನು ಮತ್ತೆ ಡಯಟ್ ಮಾಡ್ತೀನಿ ಇದಕ್ಕೆ ಎಷ್ಟು ದಿನ ಅಂತ ನೋಡಬೇಕು. ಇವೆಲ್ಲ ಫ್ರೆಂಡ್ಸ್ 250 ಗೈಸ್, ನೋಡಿ ಇಷ್ಟು ಚಿಕ್ಕದು. ನೇಮ್ ಯು ನೋ ಕನ್ನಡ? then what is this? Hey, you know all those things. Hey, what is this? ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ, ನಾನು ನಿಮ್ಮ ಕಂತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಈ ವಿಡಿಯೋ ಏನಪ್ಪ ಆಗಿರುತ್ತೆ ಅಂತ ಅಂದರೆ, ಏನು ವಿಡಿಯೋ ಆಗಿರುತ್ತೆ ಅಂತಂದರೆ, ಆ್ಯಕ್ಚುಲಿ ನನ್ನ ಹಳೆ ಫಾರ್ಮ್ಗೆ ನಾನು ಮತ್ತೆ ಬ್ಯಾಕ್ ಆಗಬೇಕು ಗೈಸ್, ಡಯಟ್ ಫಾರ್ಮ್ಗೆ. ಬಿಕಾಸ್ ನೋಡಿ ನನ್ನ ಸ್ಕಿನ್ನು ಸ್ವಲ್ಪ ಡ್ಯಾಮೇಜ್ ಆಗ್ತಾ ಉಂಟು. ಅದು ಡಯಟ್ ನಾನೇನು ಆ್ಯಕ್ಚುಲಿ ಅಷ್ಟೊಂದು ತಿನ್ನಲ್ಲ ಗೈಸ್, ಆ ಥರ ಎಲ್ಲ ಏನು ಅನ್ಹೆಲ್ದಿ ಎಲ್ಲ ತಿನ್ನಲ್ಲ. ಬಟ್ ಇದ್ದಿದ್ರಲ್ಲಿ ಇವಾಗ ಫುಲ್ಲು ಡಯಟ್ ಬಿಟ್ಬಿಟ್ಟಿದ್ದೀನಿ. ಸೊ ಅದನ್ನು ರಿಕವರ್ ಮಾಡ್ಕೋಬೇಕು ಅಂತ. ಆ್ಯಂಡ್ ಇನ್ನೊಂದು ನನ್ನ ಸ್ಕಿನ್ ಕೇರ್ ಗೈಸ್, ನೋಡಿ ಇಲ್ಲಿ ಕಾಣುತ್ತೋ ಹೆಂಗೋ ಗೊತ್ತಿಲ್ಲ ಗೈಸ್, ನೋಡಿ ಎಷ್ಟು ಪಿಂಪಲ್ ಆಗಿದೆ ಅಂತ. ಆ್ಯಂಡ್ ಸ್ಕಿನ್ ಕೇರ್ ರೊಟೀನ್ನ ಚೇಂಜ್ ಮಾಡಬೇಕು ಅಂತ. ಆ್ಯಂಡ್ ಸ್ವಲ್ಪ ಒಂದಷ್ಟು ನೈಟ್ ಕ್ರೀಮ್ಸ್ ಒಂದೇ ಕ್ರೀಮ್ ಹಚ್ಚುತ್ತಾ ಇದ್ದಿದ್ದು, ಮತ್ತು ಮಾರ್ನಿಂಗ್ ಕ್ರೀಮ್ಸು, ನೈಟ್ ಕ್ರೀಮ್ಸ್ ಅದನ್ನೆಲ್ಲ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ. ಬಿಕಾಸ್ ಅದರಿಂದ ಸ್ವಲ್ಪ ಏನು ಹೇಳ್ತಾರೆ, ಸ್ಕಿನ್ ಅಷ್ಟು ಒಳ್ಳೆಯದಲ್ಲ ಸ್ಕಿನ್ಗೆ ಅಂತ ಗೊತ್ತಾಗಿದೆ. ಸೊ ಅದಕ್ಕೆ ಅದನ್ನು ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಥಿಂಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ನನ್ನ ಲಿಬಾಮ್ ಕೂಡ, ಲಿಪ್ಸ್ಟಿಕ್ನ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೀನಿ ಗೈಸ್. ಬಿಕಾಸ್ ಲಿಪ್ಸ್ಟಿಕ್ನ ಅದು ಒಳ್ಳೇದು ಹಚ್ಚಿದ್ರೆ ಈ ಥರ ಎಲ್ಲ ಆಗ್ತಿರ್ಲಿಲ್ಲ. ಲೋ ಬಜೆಟ್ ಲಿಪ್ಸ್ಟಿಕ್ನ ಹಚ್ಬಿಟ್ಟು ಇವತ್ತಿಂದ ಹಚ್ಚಿರೋದಲ್ಲ, ಅದು ನನ್ನ PU ಇಂದನೂ ಹಚ್ಕೊಂಡು ಬಂದು ಫುಲ್ಲು ಒಂಥರ ಬ್ಲ್ಯಾಕ್ ಆಗಿಬಿಟ್ಟಿದೆ, ತುಟಿ ಫುಲ್ ಪಿಗ್ಮೆಂಟೇಷನ್ ಥರ. ಸೊ ಅದಕ್ಕೆ ಪಿಗ್ಮೆಂಟ್ ರಿಮೂವ್ ಆಗೋ ಥರ ಒಂದು ಲಿಪ್ ಬಾಮ್ನ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಎಲ್ಲ ಇವಾಗ ಅಲ್ಲಿ ನೋಡ್ಕೊಂಬಂದೆ ಗೈಸ್, ಏನೂ ಸಿಕ್ಕಿಲ್ಲ ನನಗೆ ಬೇಕಾಗಿರೋ ಅಂಥದ್ದು. ಎಲ್ಲ ಆನ್ಲೈನಲ್ಲೇ ತೊಗೋಬೇಕು ಒಂದಷ್ಟು ಪ್ರಾಡಕ್ಟ್ಸ್ನ. ಸೊ ಅದನ್ನು ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಒಂಥರ ಹೊಸ ಫೀಲ್ ಗೈಸ್, ಏನು ಗೊತ್ತಾ, ನಾನು ಡಯಟಲ್ಲಿದ್ದಾಗ ತುಂಬ ಪೀಸ್ ಆಗಿರ್ತೀನಿ. ಯಾವಾಗ ನಾರ್ಮಲ್ಲಾಗಿ ಎಲ್ಲ ಚೆನ್ನಾಗಿ ತಿನ್ಕೊಂಡಿರ್ತೀನಿ, ಆವಾಗ ನನ್ನ ಪೀಸೆಲ್ಲ ಹಾಳಾಗೋಗ್ಬಿಟ್ಟಿರ್ತೈತಿ. ಇಷ್ಟಕ್ಕೂ ಹೈಪರ್ ಆಗಿಬಿಡ್ತೀನಿ. ಒಂಥರ ಏನೋ ಹುಷಾರಿಲ್ಲ ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ಸೊ ಅದಕ್ಕೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿರೋದು. ಇವಾಗ ಹೋಗಿ ಏನು ತೊಗೊಂಬಂದೆ ಗೊತ್ತಾ, ನನ್ನ ಬೆಡ್ ಅಂತೂ ನೋಡೋಕ್ಕಾಗಲ್ಲ, ಹಂಗೈತೆ. ಬಿಕಾಸ್ 9 ಗಂಟೆ ಏನು ಬೆಳಗ್ಗೆ ಎದ್ಬಿಟ್ಟು 6:30ಗೆ ಆಯಿಲ್ ಅಪ್ಲೈ ಮಾಡಿದ್ದೆ ನೈಟು. 6:30ಗೆ ಸ್ನಾನಕ್ಕೆ ಹೋಗಿ ಯಾವಾಗ 7:30-7ಗೆಲ್ಲ ಬಂದು ಮತ್ತೆ ಮಲ್ಕೊಂಡಿರಲಿಲ್ಲ. ಅಷ್ಟರಲ್ಲಿ ಮೋನಿಶಾ ಫ್ರೆಶ್ ಅಪ್ ಆದಲು. ಅದಾದಮೇಲೆ ತಿಂಡಿಗೆ ಹೋಗಿ ಬಂದು ಒಂದು ಹಾಫ್ ಆನ್ ಅವರ್ ಮಲ್ಕೊಂಡಿದ್ದೆ. ಹಾಫ್ ಆನ್ ಅವರ್ ಮೀನ್ಸ್ 9, 10, 12. 10ಗೆ ಎಪ್ಸಿ ಅಂತ ಹೇಳಿದ್ದಕ್ಕೆ 12ಗೆ ಎಪ್ಸಿದ್ದಾಳೆ. 2 ಮಿನಿಟ್ಸ್ ಹೆಚ್ಚು ಕಮ್ಮಿ 12ಗೆ ಎಬ್ಸಿದ್ಲು. ಅಲ್ಲಿವರೆಗೂ ಮಲ್ಕೊಂಡಿದ್ದೆ. ಸೊ ಹಾಗಾಗಿ ನಾನೇನು ಬೆಡ್ಡಲ್ಲೆಲ್ಲ ಕ್ಲೀನ್ ಮಾಡಿಲ್ಲ. ಮತ್ತು ಬೆಳಗ್ಗೆ ಟೊಮೆಟೊ ಬಾತ್ ಮಾಡಿದ್ರು, ಅದು ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಅದನ್ನು ಬಾಕ್ಸ್ಗೆ ಹಾಕ್ಕೊಂಬಂದಿದ್ದೀನಿ. ಮತ್ತು ಒಂದು ಪಪ್ಪಾಯ, ಬನಾನಾ ಮತ್ತು ಸೀಬೆಹಣ್ಣು ತೊಗೊಂಬಂದಿದ್ದೀನಿ. ಏನೋ ಒಟ್ಟು ಸೀಬೆಹಣ್ಣು, ನಿಮ್ಮ ಕಡೆ ಸೀಬೆಹಣ್ಣುನೇ ಅಂತಾರ, ಚಿಪೆಕಾಯಿ ಅಂತಾರ. ಅವಳು ಒಂಥರ ಗೈಸ್, ಇಲ್ಲಿ ಏನು ಹೇಳ್ತಾರೆ, ನಾರ್ಮಲಾಗಿ ನಾವು ಮಾತಾಡಲ್ಲ ಅವ್ರ ಕಡೆ, ಅದಕ್ಕೆ ಕೇಳ್ತೀನಿ. ಆಮೇಲೆ ಅಷ್ಟೇ ಇವತ್ತಿನ ವಿಷಯ. ಖುಷಿ ಆಗ್ತೈತೆ. ನಾನು ಹೆಂಗೆ ಅನಿಸ್ತೈತೆ ನಾನು ಮತ್ತೆ ಡಯಟ್ ಮಾಡ್ತೀನಿ ಇದಕ್ಕೆ ಎಷ್ಟು ದಿನ ಅಂತ ನೋಡಬೇಕು. ಇವೆಲ್ಲ ಫ್ರೆಂಡ್ಸು ಎಷ್ಟು ದಿನ ಅಂತ ನೋಡಬೇಕು ಗೈಸ್. ಇವಳು ಹೇಳಿರೋದಕ್ಕಾದರೂ ನಾನು ಮಾಡೇ ಮಾಡ್ತೀನಿ ಆಯಿತಾ. ಇವಳೇ ಶಾಕ್ ಆಗಿದ್ದಾಳೆ. ಮೊನ್ನೆ ನಾನು ಐಸ್ ಕ್ರೀಮ್ ತಿನ್ನಬೇಕು ಅಂದಿದ್ದಕ್ಕೆ. ಇನ್ನು ಏನು ಹೇಳ್ತಾರೆ, ನನಗೆ ನನ್ನ ಸ್ಕಿನ್ ತುಂಬ ಇಂಪಾರ್ಟೆಂಟ್. ಸ್ಕಿನ್ಗಿನ ಹೆಲ್ತ್ ತುಂಬ ಇಂಪಾರ್ಟೆಂಟು. ಏನು ಹೇಳ್ತಾರೆ, ಅಲ್ಲ ತಡಿ, ಏನು ಹೇಳ್ತಾರೆ,
ಏನು ಹೇಳ್ತಾರೆ ಮೆಂಟಲ್ ಪೀಸ್ ಇದೆಯಲ್ಲ ಅದು ವೆರಿ ವೆರಿ ಇಂಪಾರ್ಟೆಂಟ್ ನನಗೆ. ನಾರ್ಮಲಾಗಿ ಏನು ಗೊತ್ತಾ, ಚೆನ್ನಾಗಿ ತಿನ್ನಬೇಕು. ಬಟ್ ಏನಂತ ಅಂದರೆ ನಾನು ಯಾವಾಗ ಇದೇ ತಿನ್ನಬೇಕಂತ ಪರ್ಟಿಕ್ಯುಲರಾಗಿ ಇವಾಗ ಇದನ್ನೇ ತಿನ್ನಬೇಕು ಆ ಥರ ಇರುತ್ತೆ. ಆ ಥರ ಮೈಂಡಿಗೆ ಬರ್ತಿರುತ್ತೆ, ಮೈಂಡ್ ಕಾನ್ಸಂಟ್ರೇಷನ್ ಎಲ್ಲ ಅಲ್ಲಿರುತ್ತೆ. ಇಲ್ಲ ಏನಾದರೂ ತಿನ್ನೋಣ ಬಿಡು, ಏನೋ ಒಂದು ಓಕೆ ಅಂತಂದರೆ ಎಗ್ರೋಗ್ಬಿಟ್ಟಿರುತ್ತೆ. ಅದಕ್ಕೆ ಗೈಸ್ ಇವಾಗ ತಿಂತಾ ಇದ್ದೀವಿ. ನಾನು ಇದೇ ತಿಂತಾಯಿದ್ದೀನಿ, ಇವಳು ಇದನ್ನೇ ಹಾಕೊಂಬಂದಿದ್ದಾಳೆ. ಇವಾಗ ತಿನ್ನಬೇಕು. ತಿನ್ನೋದಕ್ಕಿಂತ ಮುಂಚೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬರಬೇಕು. ನಾನು ಡಯೆಟ್ ಹಾಳಾಗೋದಕ್ಕೆ ಮೇಯ್ನ್ ಕಾರಣ ಅಂದರೆ ಇವಳೇ ಗೈಸ್. ಆಗಲೇ ಡಯಟ್ ಅಂತ ಹೇಳ್ತೀನಿ, ಬಂದ್ಬಿಟ್ಟು ತಗೊಂತ ಬಂದವಳೆ. ಬೇಡಮ್ಮ ಬೇಡ, ಕಷ್ಟಪಟ್ಕೊಂಡು ಮತ್ತೆ ಟ್ರ್ಯಾಕಿಗೆ ಬರ್ತಾ ಇದ್ದೀನಿ ನಾನು. ಮತ್ತೆ ವಾಪಸ್ ಹೋಗೋದೇ ಇಲ್ಲ. ಇನ್ನು 15 days ಇರ್ತೀನಿ ನೋಡು. ಬೇಡ 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 ಅಲ್ಲಿವರೆಗೂ ನೆಮ್ಮದಿಯಾಗಿರ್ಬೇಕಲ್ಲ ನಾನು. ಕಿರ್ಚಾಡ್ತೀನಿ ಗೈಸ್, ಅದಕ್ಕೇ ಪೀಸ್ ಆಗಿರಬೇಕು. ಪೀಸ್ ಗೈಸ್. ಇವಾಗ ಊಟ ಏನು ಅಂತ ಅಂದರೆ ಬೆಳಗ್ಗೆದು ಟೊಮೆಟೊ ಬಾತ್, ಸ್ವಲ್ಪ ಅನ್ನ ಸಾಂಬಾರು ಮತ್ತು ಬನಾನಾ ಚಿಪೆಕಾಯಿ. ಇಷ್ಟು ತಾಳೆ ಚಿಪೆಕಾಯಿ, ಆಮೇಲೆ ಎತ್ಕೊಬಂದು ಇದನ್ನು ತಿಂತೀನಿ ಗೈಸ್. ಏನಂದರೆ ಇವತ್ತಿಂದ ಮಾಡ್ಬೇಕು ಅಂದ್ಕೊಂಡೆ, ಇವತ್ತಿಂದ ಬೇಡ ಈಗಲಿಂದನೇ ಮಾಡೋಣ ಅಂತ ಅಂದ್ಬಿಟ್ಟು. ಇವತ್ತಂದರೆ ಅದು ಮತ್ತೆ ಎಲ್ಲೆಲ್ಲೋ ಹೊಟ್ಟೋಗ್ಬಿಡುತ್ತೆ ಅಂದ್ಬಿಟ್ಟು ಈಗಲಿಂದನೇ ಮಾಡೋಣ ಅಂದ್ಬಿಟ್ಟು ತಿಂತಾಯಿದ್ದೀನಿ. ಇದನ್ನು ತಿನ್ನಬೇಕು. ತಿಂದ್ಬಿಟ್ಟು ಒಂದು 5 ನಿಮಿಷ ವಾಕ್ ಮಾಡಿ ಓದ್ಕೋಬೇಕು ಗೈಸ್. ಇದು ಬೆಳಗ್ಗೆದು ಓಕೆ ಹೌದಾ. ಅನ್ನ ಸಾಂಬಾರು ನೋಡಬೇಕು ಗೈಸ್. ಬೆಳಗ್ಗೆ ಟೊಮೆಟೊ ಬಾತ್ ತಂದಿಟ್ಕೊಂಡಿದ್ದ. ಇವಾಗ ಸ್ವಲ್ಪ ವೆಜಿಟೇಬಲ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಸಾಂಬಾರು ಹಾಕೊಂಬರಕ್ಕೆ ಹೋದೆ. ಇನ್ನೇನು ಆ್ಯಸ್ ಯೂಶ್ವಲ್ ಸೊಪ್ಪು ಇರುತ್ತೆ, ಹಂಗೆ ಸ್ವಲ್ಪ ರೈಸ್ ಹಾಕೊಂಬಂದಿದ್ದೆ. ಸೊಪ್ಪೇನೆ ವೆಜಿಟೇಬಲ್ಸ್ ಹಾಕೊಂಬರ ಅಂತ ಹೋದೆ. ಮೂಲಂಗಿ ಬಿಟ್ಟು ಇನ್ನೊಂದು ಏನು ವೆಜಿಟೇಬಲು ಇಲ್ಲ, ಟೊಮೆಟೊ ಅಷ್ಟೇ ಇರೋದು. ಇವಾಗ ತಿಂದು ಮುಗಿಸ್ಬೇಕು. ಹಾಕ್ತೀನಿ ಗೈಸ್. ಮೋನಿಶಂದು ಬರ್ಡೇ ಗೈಸ್. ಹ್ಯಾಪಿ ಬರ್ಡೇ ಮೋನಿಶ್. ಬರ್ತಾರೆ ಬಿಲೇಟೆಡ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಅಲ್ಲ ಬೇಡ, ಇವಾಗ ತಾನೇ ಬಂದ್ಬಿಟ್ಟು ಸ್ಟ್ರಾಂಗ್ ಮೈಂಡ್ ಸೆಟ್ಟಿಂದ ಕುತ್ಕೊಂಡಿದ್ದೀನಿ. ತೊಗೊಂಬರ್ಬಿಟ್ಟು ಒಂದೇ ಒಂದು ಸ್ಪೂನ್ ಅಂತ ಬಂದವಳೆ. ನೋವೇ ಚಾನ್ಸೇ ಇಲ್ಲ. ಅದರಲ್ಲೂ ಹೇಳ್ಬಿಟ್ಟವಳೆ ನೋಡೋಣ ಎಷ್ಟು ದಿನ ಈ ಡಯೆಟು ಅಂತ ತಿಂತೀನ. ಅಲ್ಲ ಅವಳು ಹೇಳಿದಾಳೆ ಅಂತಲ್ಲ ಗೈಸ್, ನನಗೋಸ್ಕರ ನಾನು ತಿನ್ನಲ್ಲ ಅಷ್ಟೇ. ತಿನ್ನು. ಚೆನ್ನಾಗಿತ್ತು ತಾನೇ. ಆ್ಯಕ್ಚುಲಿ ನನ್ನ ಬರ್ಡೇಗೆ ಇದನ್ನು ಕಟ್ ಮಾಡಿಸಿದ್ರು. ಅದಾದಮೇಲೆ ನಾನು ಚಂದು ಬರ್ಡೇಗೂ ಇದೇ ಥರ ತರಿಸಿದ್ದೆ. ಅದು ಬೇರೆ ಥರ ಇತ್ತು, ಒಂದು ಸ್ವಲ್ಪ ಬೇರೆದಿತ್ತು. ಆಮೇಲೆ ನಮ್ಮ ಹೇಮಂತನ ಬರ್ಡೇಗೂ ಇದೇ ತರಿಸಿದ್ದೆ. 3 ಸಲ ಏನೋ ತಿಂದಿದ್ದೀನಿ ಇದನ್ನು. ಚೆನ್ನಾಯ್ತಾ? ಚೆನ್ನಾಗಿರ್ಲೇಬೇಕಲ್ಲ ಐಸ್ ಕ್ರೀಮು. ಸೊ ನನಗೊಂದು ಲಿಪ್ ಬಾಮ್ ಬೇಕು, ಪಿಗ್ಮೆಂಟೇಷನ್ ರಿಮೂವ್ ಮಾಡೋದಂತ ಹುಡುಕ್ತಾ ಇದ್ದೀನಿ. ಅದು ಸಿಗ್ತಾನೇ ಇಲ್ಲ ಗೈಸ್. ಇವಾಗ ಜಸ್ಟ್ ನಾನೊಂದು ಲಿಪ್ ಬಾಮ್ ತರಿಸಿದ್ನ. ಅದು 4 ಗ್ರಾಮ್ ಅಂತಿತ್ತು. ನಾನು ಅಂದ್ಕೊಂಡೆ ಚಿಕ್ಕದಾಗಿ ಬರುತ್ತೆ ಅಂತ, ಬಟ್ ಓಕೆ ಅಂತ ತರಿಸ್ದೆ. ವೆಯ್ಟ್ ಅದು ಹೆಂಗಿದೆ ಅಂತ ತೋರಿಸ್ತೀನಿ. ವೆಯ್ಟ್ ಗೈಸ್. ಅಯ್ಯೋ ಸ್ಟ್ಯಾಂಡ್ಗಾಗಿ ಇಟ್ಬಿಡ್ತೀನಿ. ಇಷ್ಟು ಚಿಕ್ಕದಿರುತ್ತೆ ಅಂದ್ಕೊಂಡಿರಲಿಲ್ಲ ನಾನು ತುಂಬ ದೊಡ್ಡದಾಗಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಚಿಕ್ಕದಾಗಿ ಬಂದ್ಬಿಟ್ಟು. ಹೆಂಗೆ ಗೊತ್ತಾ ಗೈಸ್, ಏನು ಆರ್ಡರ್ ಮಾಡಿ ಒಂದು 10 minutes ಆಗಲ್ಲ, 6 minutes ತುಂಬತ್ತೆ. ಜಾಸ್ತಿ ದುಡ್ಡಿದ್ದಾದರೆ ಬೇಗ ಬರುತ್ತೆ, ಕಡಿಮೆ ದುಡ್ಡಿದ್ದಾದರೆ ಬರಲ್ಲ, ತುಂಬ ಟೈಮ್ ತಗೊಳುತ್ತೆ ಆ್ಯಕ್ಚುಲಿ. ಇದು ಓಪನ್ ಮಾಡೋಕ್ಕೆ ಎಷ್ಟು ಕಷ್ಟ ಆಗ್ತೈತೆ. ಇನ್ನು ನನ್ನ ತಂಗಿಗೆ ನನ್ನ ತಂಗಿ ಮಾಯ್ಚರೈಸರ್ ಸನ್ಸ್ಕ್ರೀನ್ ಎಲ್ಲ ತೊಗೊಂಡ್ಕೊಡು ಅಂತ ಹೇಳಿದರು. ಅದನ್ನು ಆರ್ಡರ್ ಮಾಡಿ. ಅಯ್ಯೋ ರಾಮ, ಇಲ್ಲಿ ನೋಡಿ ಇಷ್ಟು ಚಿಕ್ಕದು. ಇದು ಎಷ್ಟಿದೆ ಗೊತ್ತಾ? 250 ಗೈಸ್. ನೋಡಿ ಇಷ್ಟು ಚಿಕ್ಕದು, ಇಷ್ಟೇ ಇರೋದು. 250. ನಾನು ಈ ಶೇಡ್ ತರಿಸಿದ್ದೆ ಬಿಕಾಸ್ ಲಿಪ್ಸ್ಟಿಕ್ ಆ್ಯಂಡ್ ಲಿಪ್ ಬಾಮ್ ಆಗಿ ಎರಡನ್ನೂ ಇದನ್ನೇ ಯೂಸ್ ಮಾಡೋಣ, ಬೇರೆ ಏನು ಯೂಸ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು. ಸೊ ನೋಡುವ. ಈಗ ನಾನೇನು ಅಪ್ಲೈ ಮಾಡಿಲ್ಲ.
ಹೆಂಗೆ ಕಾಣ್ತಿದೆ? ನಾಟ್ ಬ್ಯಾಡ್ ಗೈಸ್, ಚೆನ್ನಾಗಿದೆ. ನೋಡಿ ಚೆನ್ನಾಗಿ ಕಾಣ್ತದೆ. ಹಾಗೆ ದುಡ್ಡು ಚೆನ್ನಾಗಿದೆ. ಇಷ್ಟು ಚಿಕ್ಕದಕ್ಕೆ ಗೈಸ್ ಅಷ್ಟೊಂದು ತೊಗೋಬೇಕಿತ್ತಾ? ಆ್ಯಕ್ಚುಲಿ ಗುಡ್, ತುಂಬ ಚೆನ್ನಾಗಿದೆ. ನನ್ನ ಏನು ಲಿಪ್ ಪಿಗ್ಮೆಂಟೇಷನ್ ಏನಾಗಿದೆ ಅದು ಸದ್ಯಕ್ಕೆ ಅಂದರೆ ಹೀಗೆ ಹೋಗ್ಬಿಡೋದಿಲ್ಲ, ತುಂಬ ಟೈಮ್ ತೊಗೊಳುತ್ತೆ. ಬಿಕಾಸ್ ನಾನು ಇದನ್ನು ಅದು ಇದು ಲಿಪ್ಸ್ಟಿಕ್ ಹಾಕ್ತಾ ಇರೋದು ಹೆಂಗೆ ಒಂದು 3-4 ಇಯರ್ಸಿಂದ ಅಲ್ವಾ. ಸೊ ಜಾಸ್ತಿನೇ ಆಗಿರುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ. ನೋಡೋಣ ಎಷ್ಟು ದಿನಕ್ಕೆ ರಿಕವರಿ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡುವ. What you're writing, man? Homework? Huh? Which standard you are? First standard. Wow. Which school? Huh? National Public School ಅಷ್ಟೇ ಕೇಳಿಸಿದ್ದು ನನಗೆ. Your name? Hello, boy. Your name? Tell me, man. What's your name? Oh, bookal ನೋಡ್ಬೇಕಾ? ಏನಿದು? F ಇದು. R? A? L? A? ಅದಕ್ಕೆ ನಾನು ಇಂಗ್ಲೀಷಲ್ಲೇ ಮಾತಾಡ್ತಾ ಇದ್ದೆ. ಬಾಯ್ ಬಾಯ್ ಗೈಸ್. ಈಗ ಊಟ ಬಂದು ಚಪಾತಿ, ತೊಂಡೆಕಾಯಿ ಪಲ್ಯ, ಅನ್ನ ಸಾಂಬಾರು, ಮಜ್ಜಿಗೆ, ಇಷ್ಟು ಉಪ್ಪಿನಕಾಯಿ.